ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ 11 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಿಫಿನ್ ಎಲ್ಲ ಆಯಿತು. ಇಡ್ಲಿ ಮತ್ತು ಚಟ್ನಿ. ಇವತ್ತು ಮಧ್ಯಾಹ್ನ ಏನು ಅಡುಗೆ ಮಾಡೋದು ಯೋಚನೆ ಮಾಡ್ತಿದ್ವಿ. ಇವತ್ತು ಚಿಕನ್ ಮಾಡೋಣ ಅಂತ. ತುಂಬ ದಿನ ಆದಮೇಲೆ ಹತ್ತತ್ರ 3 ತಿಂಗಳಾಯ್ತು ಅಂತಲೇ ಹೇಳ್ಬೋದು. ಅವರು ಲಾಸ್ಟ್ ಟೈಮ್ ಹೋದಾಗ ಅಂದರೆ ಡ್ಯೂಟಿಗೆ ಹೋದಾಗ ಮಾಡಿದ್ದು. ಏನೋ ಅಲ್ಲಿ ಅವರಿಗೆ ಅದೆಲ್ಲ ಸಿಗೋದಿಲ್ಲಲ್ವ, ಅಂದರೆ ಇವಾಗ ಈ ಥರಲ್ಲಿ ಫುಲ್ ಹಿಮ ಬಿದ್ದಿರುತ್ತಲ್ವ. ಅದಕ್ಕೆ ಅವರಲ್ಲಿ ಪಾಪ ಅಷ್ಟು ಕಷ್ಟಪಡ್ತಾರೆ. ನಾವು ಹಿಂಗಿಲ್ಲಿ ಎಲ್ಲ ತಿಂದ್ಕೊಂಡಿರೋದು ಅದೇನೋ ಮನಸ್ಸಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅಂದರೆ ಬೇರೆ ಕಡೆ ಎಲ್ಲ ಇದ್ದರೆ ಅವ್ರು ಆರಾಮಾಗಿ ಅವ್ರಿಗೆಲ್ಲ ಸಿಗ್ತಿರುತ್ತೆ, ಆರಾಮಾಗಿ ಇರ್ತಾರೆ. ಬಟ್ ಇವಾಗಿರೋ ಜಾಗದಲ್ಲಿ ಸ್ವಲ್ಪ ನಾನ್ ವೆಜ್ ಎಲ್ಲ ಕಡಿಮೆ. ಬಟ್ ಅಂದರೆ ನಾನ್ ವೆಜ್ ಕಡಿಮೆ ಅನ್ನೋದಕ್ಕಿಂತ ಅಲ್ಲಿ ತುಂಬಾ ಕಷ್ಟ ಇವಾಗಿರೋದು. ಅಲ್ಲಿ ಅವ್ರು ಆ ಥರ ಕಷ್ಟಪಡ್ತಿರೋತ್ತಿಗೆ ನಾವಿಲ್ಲಿ ನಾನ್ ವೆಜ್ ಮಾಡಿಕೊಂಡು ತಿಂದು ಖುಷಿಯಾಗಿರೋದು, ಎಂಜಾಯ್ ಮಾಡೋದು ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಅವ್ರು ಬಂದಾಗಲೇ ಮಾಡೋಣ ಅಂದ್ಕೊಂಡಿದ್ವಿ. ಇನ್ನೇನು ಒಂದು 15 ಡೇಸ್ ಬರ್ತಾರೆ ಅಂತ. ಅವರು ನಿನ್ನೆ ಬೈದು ಇಲ್ಲ ನಾಳೆ ಮಾಡಲೇಬೇಕು, ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿ ಅಂತ ಹೇಳಿದ್ರಿಂದ ನೋಡೋಣ ಮಧ್ಯಾಹ್ನ ತರೋಣ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ತರ್ತೀವೋ ಇಲ್ವಾ ಅಂತಲೂ, ನೋಡಬೇಕು. ಇಲ್ಲಾಂದರೆ ಸುಮ್ಮನೆ ಸಿಟ್ಟು ಮಾಡ್ಕೊತಾರೆ, ಹೇಳಿದ್ರು ಮಾಡೋದಿಲ್ಲ ಅಂತ. ಅದೇನೋ ಗೊತ್ತಿಲ್ಲ. ನಾವು ಇಷ್ಟಪಡೋರು ಎಲ್ಲೋ ಒಂದು ಕಡೆ ಕಷ್ಟಪಡ್ತಿದ್ದಾರೆ ಅಂದಾಗ ನಮಗಿಲ್ಲಿ ಯಾವ ಖುಷಿನೂ ಬೇಡ, ಯಾವ ಎಂಜಾಯ್ಮೆಂಟು ಬೇಡ ಅನ್ನೋ ಥರ ಅನಿಸುತ್ತೆ. ಬಟ್ ಇವಾಗ ಪಾಪುನೂ ಇದ್ದಾಳಲ್ವಾ, ಪಾಪುಗೋಸ್ಕರನಾದರೂ ಮಾಡಬೇಕು ಅನಿಸುತ್ತೆ. ಅಂದರೆ ಅವಳು ತಿಂತಾಳೆ ಅಂತ ಅಲ್ಲ, ನಾನು ತಿಂದರೆ ಅವಳಿಗೂ ಹೋಗುತ್ತಲ್ಲ ಪ್ರೋಟೀನ್ಸು ವಿಟಮಿನ್ಸು. ಹಾಗಾಗಿ ನೋಡೋಣ ಮಧ್ಯಾಹ್ನ ಏನು ಮಾಡ್ತೀವಿ ಅಂತ. ಅವರಿಗೆ ಅಮ್ಮ ಮಾಡೋ ಚಿಕನ್ ಬಿರಿಯಾನಿ ಹಾಗೆ ಗ್ರೇವಿ ಅಂದರೆ ತುಂಬಾ ಇಷ್ಟ. ಅದನ್ನು ಮಾಡಿದ್ರೆ ನಮಗೆ ಅವ್ರದ್ದೇ ನೆನಪಾಗ್ತಿರುತ್ತೆ. ಅವ್ರು ಇದ್ದಿದ್ರೆ ಇಷ್ಟಪಡ್ತಿದ್ರು ಹಂಗೆ ಹಿಂಗೆ ಅಂತ. ಹಾಗಾಗಿ ನಾವು ಇವಾಗ ಅಂತಲ್ಲ, ಅವರು ನನ್ನನ್ನು ಮದುವೆ ಆದ್ರಲ್ಲ ಅವಾಗಲಿಂದನೂ ಅಷ್ಟೇ, ಮ್ಯಾಕ್ಸಿಮಮ್ ಅವ್ರು ಹೋದ್ಮೇಲೆ 3, 4, 5 ಮಂತ್ಸಿಗೆಲ್ಲ ಬರಬೇಕಾದ್ರೆ 2 to 3 ಟೈಮ್ಸ್ ಅಷ್ಟೇ ಮಾಡೋದು. ವೀಕ್ಲಿ ಮಾಡೋದು ಅದೆಲ್ಲ ಏನಿಲ್ಲ. ಅದಕ್ಕೆ ಅವ್ರು ಬೈತಿರ್ತಾರೆ ಯಾವಾಗಲೂ, ನಾನು ಒಬ್ಬರು ಕಷ್ಟಪಟ್ಟರೆ ಮಿಕ್ದವ್ರಾದ್ರೂ ಖುಷಿಯಾಗಿರಬೇಕು, ನೀವೇನಕ್ಕೆ ಈ ಥರ ಮಾಡ್ತೀರಾ ಅಂತ. ನಮ್ಮನೇಲಿ ಎಲ್ಲರೂ ಹಂಗೆ, ನಮ್ಮಮ್ಮ, ಅಪ್ಪ, ನನ್ನ ತಂಗಿ ಎಲ್ಲ ಅದೇ ಥರ. ಅವರೆಲ್ಲ ಅಷ್ಟು ಕಷ್ಟಪಡ್ತಿದ್ದಾರೆ, ನಾವು ಹೆಂಗೆ ಮಾಡ್ಕೊಳ್ಳೋದು, ಬೇಡ ಅವ್ರು ಬಂದಾಗಲೇ ಮಾಡೋಣ ಅಂತ. ಒಂದು ಪಕ್ಷ ನಾನು ಮಾಡೋಣ ಅಂತ ಹೇಳಿದ್ರು, ಸರಿ ಮಾಡೋಣ ಅಂತ ಹೇಳ್ತೀನಿ ನಾನು ಬೇಕಾದರೆ. ನಮ್ಮ ಮನೇಲಿ ಅಯ್ಯೋ ಪಾಪ ಅಲ್ಲಿ ಕಷ್ಟಪಡ್ತಿದ್ದಾರೆ, ಬೇಡ, ಇನ್ನೇನು ಬರ್ತಾರಲ್ವ, ಅವರು ಹೋದಾಗ್ಲಿಂದ ಶುರುವಾಗಿದ್ದು, ಇನ್ನೇನು ಬರ್ತಾರಲ್ಲ ಬಂದಾಗ ಮಾಡೋಣ ಆ ಥರ ಅನಿಸುತ್ತೆ. ಬಟ್ ನಮಗೆ ಅವತ್ತು ಫೀಲ್ ಆಗಿಲ್ಲ, ನಾವು ತಿನ್ನಬೇಕು ಆ ಥರ ಏನೂ ಅನಿಸಿಲ್ಲ. ಎಲ್ಲ ಬೇಕಾದ್ರೆ ಅವ್ರು ಬಂದಾಗ ವೀಕ್ಲಿ 2 to 3 ಟೈಮ್ಸ್ ಅಂತೂ ಇರುತ್ತೆ ನಾನ್ ವೆಜ್. ಅವ್ರು ಹೋದಾಗ ಅಷ್ಟು ನಮ್ಗೆ ಇಷ್ಟ ಆಗೋದಿಲ್ಲ. ಅಂದರೆ ಒಟ್ಟಿಗೆ ಕುತ್ಕೊಂಡೆಲ್ಲ ಊಟ ಮಾಡೆಲ್ಲ ಅಭ್ಯಾಸ ಅಲ್ಲ, ಇಲ್ದಲೇ ನಾವೇ ಮಾಡ್ಕೊಂಡು ತಿನ್ನೋದು ನಮಗೆ ಚೂರು ಇಷ್ಟ ಆಗೋದಿಲ್ಲ. ಇವತ್ತು ಅವ್ರು ಬೈದಿದ್ದಕ್ಕೋಸ್ಕರ ತುಂಬ ದಿನದಿಂದನೇ ಹೇಳ್ತಿದ್ರು, ಹೆಚ್ಚು ಕಮ್ಮಿ 1 ತಿಂಗಳಿಂದನೇ ಹೇಳ್ತಿದ್ರು, ನಾವು ಮಾಡ್ತೀವಿ, ಈ ವಾರ ಮಾಡ್ತೀವಿ, ಮುಂದಿನ ವಾರ ಮಾಡ್ತೀವಿ ಅಂತ ಹೇಳಿ ನೆನ್ನೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ವಿಡಿಯೋ ಕಾಲ್ ಮಾಡಿದಾಗ ತೋರಿಸ್ಬೇಕು ಅಂತ. ಸರಿ ನೋಡೋಣ ಮಧ್ಯಾಹ್ನ ಏನು ಮಾಡ್ತೀವಿ ಅಂತ. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಕೊನೆವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಇವಾಗ ಸಂಜೆ ಆಗಿದೆ, ನಾವು ಮಧ್ಯಾಹ್ನದ ಊಟಕ್ಕೆ ಮಾಡೋಕ್ಕಾಗಲಿಲ್ಲ. ಹಾಗೆ ಇಲ್ಲಿ ನಾವು 1.5 kg ಅಷ್ಟು ಚಿಕನ್ನ ತೊಗೊಂಡಿದ್ದೀವಿ. ಅದನ್ನು ತೊಳೆಯೋಕ್ಕೆ ನಾನು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡ್ರೆ ಅದರಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಇದ್ದರೂ ಹೋಗುತ್ತೆ. ಹಾಗೆ ಸ್ಮೆಲ್ ಇರುತ್ತಲ್ಪ, ರಾ ಚಿಕನ್ ಸ್ಮೆಲ್ಲು, ಅದು ಇರೋದಿಲ್ಲ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತೀನಿ. ಹಾಗೆ ಅದೇ ನೀರಲ್ಲೇ 5 to 10 ಮಿನಿಟ್ಸ್ ಚಿಕನ್ನ ಹಾಗೆ ಬಿಡ್ತೀನಿ. ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3 ರಿಂದ 4 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಪುದೀನನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಬೇರೆ ಮಸಾಲೆ ಏನೂ ಹಾಕಿಲ್ಲ, ಅರಿಶಿನ, ಈರುಳ್ಳಿ ಹಾಗೆ ಪುದೀನ ಮಾತ್ರ ಹಾಕ್ಕೊಂಡಿರೋದು. ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ನಾವಿಲ್ಲಿ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿನ ಮಾಡ್ಕೊತಾ ಇರೋದ್ರಿಂದ ಎರಡಕ್ಕೂ ಒಂದೇ ಮಸಾಲ ಆಗುತ್ತೆ ಅಂತ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀವಿ. ಇದೇ ಮಸಾಲನ ಎರಡಕ್ಕೂ ಯೂಸ್ ಮಾಡ್ಕೊಬೋದು. ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಮಸಾಲ ಹಾಕಿಲ್ಲ ಅಲ್ವಾ, ಹಾಗಾಗಿ ಎರಡಕ್ಕೂ ಇದನ್ನೇ ಯೂಸ್ ಮಾಡ್ಕೊಬೋದು. ಹಾಗೆ ಇಲ್ಲಿ ನಾವು ಒಂದು ಪಾತ್ರೆಗೆ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀವಿ. ಯಾಕಂದರೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಟೊಮೊಟೊ ಏನೂ ಹಾಕಿಲ್ಲ, ನಾವು ಡೈರೆಕ್ಟಾಗಿ ಇದೇ ಥರ ಹಾಕಿದ್ದೀವಿ. ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ ಬಿರಿಯಾನಿ, ಒಬ್ಬೊಬ್ಬರು ರೆಸಿಪೀಸ್ ಒಂಥರ ಇರುತ್ತೆ. ನಾನಿಲ್ಲಿ ನಮ್ಮನೇಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಪಾಪದು ಸ್ವಲ್ಪ ಸೌಂಡ್ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಸೈಲೆಂಟಾಗಿ ಇರಬೇಕಾದ್ರೆ ವಿಡಿಯೋ ಮಾಡಬೇಕು, ಬಟ್ ಅವಳು ಯಾವಾಗಲೂ ಸೌಂಡ್ ಮಾಡ್ತಿರ್ತಾಳೆ, ನೋಡ್ತಿರ್ಬೋದು. ನಾನಿವಾಗ ಗ್ರೈಂಡ್ ಮಾಡ್ಕೊಂಡಲ್ಲ ಆ ಮಸಾಲಾನ ಹಾಕೊತಾ ಇದ್ದೀನಿ. ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಯಾಕಂದರೆ ನಾವು ಅದೆಲ್ಲ ಹಸಿದೆಲ್ಲ ಹಾಕಿರೋದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು. ಹಾಗೆ ಇಲ್ಲಿ ನಾವು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಹಾಕೊತಾ ಇದ್ದೀವಿ. ನಾವು ಸ್ವಲ್ಪ ತರಿಯಾಗಿ ಹಾಕ್ಕೊಂಡಿದ್ದೀವಿ. ಅದೆಲ್ಲ ಸ್ವಲ್ಪ ಸಿಗಬೇಕು ಬಾಯಿಗೆ ಅಂದರೆ, ಇಲ್ಲಾಂದರೆ ನೀವು ಫೈನ್ ಪೇಸ್ಟ್ ಕೂಡ ಮಾಡ್ಕೊಂಡು ಹಾಕೋಬೋದು. ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಒಂದು 4 to 5 ಮಿನಿಟ್ಸ್ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನ ಮಾಡ್ಬೇಕಾದ್ರೆ ತುಂಬಾ ಬೇಜಾರಾಗ್ತಿತ್ತು, ಅವರು ಇದ್ದಿದ್ರೆ ಅಂತ. ಯಾಕಂದರೆ ಮಾಡ್ಬೇಕಾದ್ರೆ ಎಲ್ಲ ಅವರು ಇಲ್ಲೇ ಇರ್ತಿದ್ರಲ್ವಾ, ಹಾಗಾಗಿ ಅವ್ರಿಗೂ ಸಹ ಫೋನ್ ಮಾಡಿ ಮಾತಾಡಿಸ್ದೆ. ಹಾಗೆ ಅವ್ರು ಮಾತಾಡಿರೋದನ್ನು ಸಹ, ಅಂದರೆ ಇನ್ನೊಂದು ಫೋನಲ್ಲಿ ಮಾತಾಡಿ ಲೌಡ್ ಸ್ಪೀಕರ್ ಕೊಟ್ಟಿದ್ದೆ, ಅದು ಸಹ ಕ್ಯಾಪ್ಚರ್ ಆಗಿದೆ. ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನೋಡ್ತಿರ್ಬೋದು, ಇದು ನೀಟಾಗಿ ಕುದಿ ಬಂದಮೇಲೆ, ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಕುದಿ ಬಂದು ಎಣ್ಣೆ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಚಿಕನ್ನ ಆ್ಯಡ್ ಮಾಡ್ಕೊಬೇಕು. ನೀವು ಬೇಕಾದರೆ ಗ್ರೇವಿಗೆ ಬೇರೆ, ಬಿರಿಯಾನಿಗೆ ಬೇರೆ ಪೀಸಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ಬೋದು. ನಾವು ಹಾಗೆ ಹಾಕ್ತೀವಿ. ಅಂದರೆ ಇದು ಲಿವರ್ ಎಲ್ಲ ಇದೆಯಲ್ಲ, ಅದನ್ನು ಹಾಕ್ತೀವಿ ಅಷ್ಟೇ. ಬೇರೆದೆಲ್ಲ ನಾವು ಅದೇ ಇದಕ್ಕೆ ಹಾಕಬೇಕು ಅದಕ್ಕೆ ಹಾಕಬೇಕು ಅನ್ನೋದೇನಿಲ್ಲ, ಕೈಗೆ ಸಿಕ್ಕಿದ್ದನ್ನು ಹಾಕ್ತೀವಿ. ಆದರೆ ಬಿರಿಯಾನಿಗೆ ಜಾಸ್ತಿ ಪೀಸಸ್ಗಳನ್ನ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಬಿರಿಯಾನಿಲಿ ಸ್ವಲ್ಪ ಏನಾಗುತ್ತೆ, ಹಾರ್ಡಾಗುತ್ತೆ ಪೀಸಸ್ ಎಲ್ಲ. ಹಾಗಾಗಿ ಒಂದು ಸ್ವಲ್ಪ ಸಪ್ಪೆ ಥರ ಅನಿಸುತ್ತೆ. ಅಂದರೆ ಫಸ್ಟೇ ಮ್ಯಾರಿನೇಟ್ ಮಾಡಬೇಕನ್ಸುತ್ತೆ, ನಾವು ಹಾಗೆ ಮಾಡ್ತೀವಿ. ಹಾಗಾಗಿ ಬಿರಿಯಾನಿಗೆ ಜಾಸ್ತಿ ಪೀಸಸ್ನ ಇಟ್ಕೊಳ್ಳೋದಿಲ್ಲ. ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ಚಿಕನ್ನು ಹಾಕ್ಬಿಟ್ಟು ಒಂದು 10 ಪೀಸಸ್ಸೇನೋ ಅಷ್ಟೇ ಬಿರಿಯಾನಿಗೆ ಇಟ್ಕೊತೀವಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬಿಡಬೇಕು. ನೋಡ್ತಿರ್ಬೋದು, ಇವಾಗ ಇಲ್ಲಿ ಚಿಕನ್ ಬಿರಿಯಾನಿಗೆ ಸ್ವಲ್ಪ ಹಾಗೆ ಇಟ್ಟಿದ್ವಿ. ಯಾರಾದರೂ ವೆಜಿಟೇರಿಯನ್ಸ್ ನೋಡ್ತಿದ್ರೆ ಪ್ಲೀಸ್ ಸಾರಿ, ನಿಮ್ಗೆ ಒಂಥರ ಅನಿಸ್ಬೋದು. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀವಿ. ಹಾಗೆ ಅದಕ್ಕೆ ಒಂದು 4ರಿಂದ 5 ಕಾಳಷ್ಟು ಏಲಕ್ಕಿ ಬೀಜನ ಹಾಕೊತಾ ಇದ್ದೀವಿ. ಏಲಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿಗೆ. ಹಾಗೆ ಅದಕ್ಕೆ ಸ್ವಲ್ಪ ಹುರಿಗಡಲೆನ ಹಾಕ್ಕೊತಾ ಇದ್ದೀನಿ. 1.5ರಿಂದ 2 ಇಂಚಷ್ಟು ಚಕ್ಕೆನ ಹಾಕೊತಾ ಇದ್ದೀವಿ. ಹಾಗೆ ಅದಕ್ಕೆ ಒಂದೇ ಒಂದು ಲವಂಗನ ಹಾಕೊತಾ ಇದ್ದೀವಿ. ಯಾಕಂದರೆ ನಾವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ, ಮೆಣಸಿನ್ಕಾಯಿ ಏನಾದರೂ ಖಾರ ಇದ್ದರೆ ಅದು ತುಂಬಾ ಖಾರ ಆಗುತ್ತೆ ಅಂತ ಒಂದೇ ಒಂದು ಲವಂಗನ ಹಾಕೊತಾ ಇದ್ದೀವಿ. ಅದ್ರ ಜೊತೆ 1-2 ಕಾಳುಮೆಣಸು ಕೂಡ ಹಾಕೋಬೋದು. ನಾವಿಲ್ಲಿ ಅದನ್ನ ಗ್ರೈಂಡ್ ಮಾಡ್ತಾ ಇದ್ದೀವಿ. ನೋಡ್ತಿರ್ಬೋದು, ಇಲ್ಲಿ ಮೊದಲಿಟ್ಟಿದ್ವಲ್ಲ ಚಿಕನ್, ಅದು ಕುದೀತಾ ಇದೆ.
ಹಾಗೆ ಇದು ಕುದೀತಾ ಇರಬೇಕಾದ್ರೆ ನಾವು ಸಾಂಬಾರು ಪುಡಿನ ಹಾಕ್ತಿದ್ವಿ. ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ. ಹಾಗೆ ಇದಕ್ಕೆ ಕೆಲವು ಎಕ್ಸ್ಟ್ರಾ ಐಟಮ್ಸ್ನ ಆ್ಯಡ್ ಮಾಡಿ ಸಾಂಬಾರು ಪುಡಿ ಮಾಡಿದ್ದಾರೆ. ನಾವಿಲ್ಲಿ ಖಾರದ ಪುಡಿ ಹಾಕ್ತಿಲ್ಲ, ಯಾಕಂದರೆ ನಾವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡಿರೋದ್ರಿಂದ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಇಲ್ಲಿ ಕಾಯಿ ಖಾರ ನೋಡ್ತಿರ್ಬೋದು ಆಗಿದೆ, ಅಂದರೆ ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು. ಹಾಗೆ ನಾವು ಈ ಟೈಮಲ್ಲಿ ನಮಗೆ ಟೇಸ್ಟಿಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟನ್ನು ಸೇರಿಸ್ಕೊಬೋದು. ಸ್ವಲ್ಪ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ, ಜಾಸ್ತಿ ಅಂತೂ ಹಾಕ್ಬೇಡಿ. ಕಡಿಮೆ ಆದರೆ ಆಮೇಲೆ ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಬೋದು, ಜಾಸ್ತಿ ಆದರೆ ಟೇಸ್ಟೇ ಹಾಳಾಗಿಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಕುದಿ ಬಂದಮೇಲೆ ನಾವಿವಾಗ ತೆಂಗಿನಕಾಯಿನ ರುಬ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಹಾಕೊತಾ ಇದ್ದೀವಿ. ತೆಂಗಿನಕಾಯಿ ಹಾಕಿದ್ಮೇಲೆ ಅದನ್ನ ನೀಟಾಗಿ ಕುದಿಸ್ಕೊಬೇಕು. ಈ ಗ್ರೇವಿನ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ಕಾಗಿ ಮಾಡ್ಕೋಬೋದು. ಇದು ಚಪಾತಿ, ರೊಟ್ಟಿ, ಹಾಗೆ ಬಿರಿಯಾನಿ ಜೊತೆ ಆಗಿರ್ಬೋದು, ವೈಟ್ ರೈಸ್ ಜೊತೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ವೈಟ್ ರೈಸ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಆಗಿದೆ ಇದು. ಇನ್ನೊಂದು 5 to 10 ಮಿನಿಟ್ಸ್ ಆದರೆ ನೀಟಾಗಿ ಕುದಿ ಬಂದರೆ ಆಲ್ಮೋಸ್ಟ್ ಆಯಿತು ಇದು. ಹಾಗೆ ಈ ಟೈಮಲ್ಲಿ ನಾವು ಮಸಾಲ ಪೌಡರ್ಗಳನ್ನ ಹಾಕೊತಾ ಇದ್ದೀವಿ. ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಮಟನ್ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮಟನ್ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಇಲ್ಲಿ ಎಲ್ಲ ಗರಂ ಮಸಾಲ ಪದಾರ್ಥಗಳನ್ನ ಹಾಕಿದ್ದೀವಿ. ಸ್ಟಿಲ್ ಸ್ವಲ್ಪ ಗರಂ ಮಸಾಲ ಪೌಡರ್ನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾವು ಮಧ್ಯಾಹ್ನಕ್ಕೆ ಲಂಚ್ಗೆ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಏನೋ ಕೆಲಸ ಬಂತು ಅಂತ ನೈಟ್ ಡಿನ್ನರ್ಗೆ ಮಾಡ್ಕೊತಾ ಇದ್ವಿ. ಅವರಷ್ಟೊತ್ತು ಫೋನ್ ಮಾಡಿ ಕೇಳ್ತಾನೆ ಇದ್ದರು, ಮಾಡಿದ್ರಾ ಇಲ್ವಾ ಅಂತ. ಮಧ್ಯಾಹ್ನ ಮಾಡಿಲ್ಲ ಅಂದಕ್ಕೆ ಸಿಟ್ಟೆ ಮಾಡಿಕೊಂಡ್ರು. ಆಮೇಲೆ ಇಲ್ಲ ಸಂಜೆ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಸುಮ್ಮನಾದ್ರು. ಆವಾಗಲೂ ಡೌಟ್ ಮಾಡ್ತಿದ್ದಾರೋ ಇಲ್ವೋ ಅಂತ, ಅದಕ್ಕೆ ಫೋನ್ ಮಾಡಿ ಮಾತಾಡಿಸ್ತಾ ಇದ್ರು. ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ, ಅಂದರೆ ಫೋನಲ್ಲಿ ಮಾತಾಡೋದು ಸ್ವಲ್ಪ ರೆಕಾರ್ಡ್ ಆಗಿದೆ. ನೋಡ್ತಿರ್ಬೋದು ಇವಾಗ ಆಗಿದೆ ಗ್ರೇವಿ. ಇವಾಗ ಅದಕ್ಕೆ ಮೇಲೆ ಗಾರ್ನಿಷಿಂಗ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊತಾ ಇದ್ದೀವಿ. ಇದು ಆಪ್ಷನಲ್, ಯಾಕಂದರೆ ನಾವು ಗ್ರೈಂಡ್ ಮಾಡಬೇಕಾದ್ರೆ ಹಾಕಿರ್ತೀವಲ್ವ, ಹಾಗಾಗಿ. ನೋಡ್ತಿರ್ಬೋದು ಗ್ರೇವಿ ರೆಡಿ ಆಯಿತು. ಸೀರಿಯಸ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇವಳು ನೋಡ್ತಿರ್ಬೋದು ಚಿಕನ್ ಸ್ಮೆಲ್ ಬಂದ ತಕ್ಷಣ ಅಡುಗೆ ಮನೆ ಬಿಟ್ಟು ಎಲ್ಲೂ ಅಲ್ಲಾಡೇ ಇಲ್ಲ. ಚಿಕನ್ದು ಏನಾದರೂ ಹೊರಗಡೆಯಿಂದ ತರಬೇಕಾದ್ರೆ, ಚಿಕನ್ ತರಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಆವಾಗಲೇ ಬಂದು ಕೂತ್ಕೊಬಿಡ್ತಾಳೆ ಅಡುಗೆ ಮನೆ ಬಿಟ್ಟು, ಅಲ್ಲಾಡೋದಿಲ್ಲ ಆ ಕಡೆ ಈ ಕಡೆ. ಫ್ರೆಂಡ್ಸ್, ಇವಾಗ ಬಿರಿಯಾನಿ ಹಾಗೆ ಗ್ರೇವಿ ಎಲ್ಲ ಆಯಿತು. ಬಿರಿಯಾನಿ ಮಾಡೋದನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಆದರೆ ಅದು ನಾವು ಮಾತಾಡಿರೋದು ಎಲ್ಲ ಹಾಗೆ ರೆಕಾರ್ಡ್ ಮಾಡಿದ್ದೀವಿ. ಅದನ್ನು ಸಹ ಇದರಲ್ಲಿ ಹಾಕಿದ್ರೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಅದನ್ನೇ ನೆಕ್ಸ್ಟ್ ಎಕ್ಸ್ಟ್ರಾ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಹಾಕ್ತೀನಿ, ಇಲ್ಲ ಅದನ್ನು ಹಾಕ್ತೀನಿ, ಒಟ್ನಲ್ಲಿ ಆ ವೀಡಿಯೋ ಹಾಕ್ತೀನಿ. ತುಂಬಾ ಫನ್ನಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.